ನಮಸ್ಕಾರ ಮತ್ತು ಇಂದಿನ ಪಾಠಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇವೆ. ಹಲೋ ಟೀಚರ್, ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ, ಬಟ್ ಎಲ್ಲೋ ಡಿಸ್ಟ್ರಾಕ್ಟ್ ಕೂಡ ಆಗ್ತಾ ಇದ್ದೀನಿ. ನೀನು ಎಲ್ಲಿ ತಿರುಗಿ ನೋಡುತ್ತಿದ್ದೀಯೇ? ತರಗತಿಗೆ ಹೋಗುವ ಮಾರ್ಗದಲ್ಲಿ ಏನಾದರೂ ಕಂಡುಕೊಂಡೆಯಾ? ಇಲ್ಲ, ಇಲ್ಲಿರೋದೇ ಏನೋ ನನ್ನ ಡಿಸ್ಟ್ರಾಕ್ಟ್ ಮಾಡ್ತಾ ಇದೆ. ರುಚಿಕರ ಸುವಾಸನೆ ಈ ಮಸಾಲದ್ದು. ನೀವು ನಮ್ಮ ಕೋರ್ಸನ್ನು ಊಹಿಸಲು ಬಹುಶಃ ಬಹಳ ಹತ್ತಿರದಲ್ಲಿ ಇದ್ದೀರಿ ಅನ್ನಿಸುತ್ತಿದೆ. ನಾನು ಇನ್ನೊಂದು ಸುಳಿವು ನೀಡುತ್ತೇನೆ. ಈ ಕೋರ್ಸ್ ನಿಮ್ಮನ್ನು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಿಸಬಹುದು. ಈಗ ನೀವು ಈ ಕೋರ್ಸ್ ಏನು ಎಂಬುದನ್ನು ಊಹಿಸಬಲ್ಲಿರಾ? ಇಲ್ಲಿ ಏನಾದರೂ ಆಹಾರದ ಬಗ್ಗೆ ಇದೆಯಾ? ಸ್ವರ್ಗದಲ್ಲಿ ಇದ್ದಂಗಿದೆ. ಹೌದು, ಇದು ಸತ್ಯ. ನಾವು ಇಂದು ಆಹಾರ ಅಂಗಡಿಗಳನ್ನು ಸ್ಥಾಪಿಸುವ ಬಗ್ಗೆ ಕಲಿಯಲಿದ್ದೇವೆ. ವಾವ್, ತುಂಬ ಅದ್ಭುತವಾಗಿದೆ. ನನಗೆ ಅಡುಗೆ ಮಾಡೋದು ಬಹಳ ಇಷ್ಟ. ನಾನು ಮಾಡಿನ ಐಟಮ್ಸ್ನ ಹೇಗೆ ಸೆಲ್ ಮಾಡೋದು ಅಂತ ಈ ಕೋರ್ಸಿಂದ ಕಲ್ತ್ಕೋಬೇಕಂತ ಅಂದ್ಕೊತಾ ಇದ್ದೀನಿ. ಪ್ಲಸ್ ಈ ಕೋರ್ಸಲ್ಲಿ ಏನೇನಿದಾವೆ ಅಂತ ತುಂಬ ಆತುರವಾಗಿದೆ. ಸ್ವಲ್ಪ ಹೇಳಿ. ಖಚಿತವಾಗಿಯೇ. ನಾವು ಚಾಟ್ನ ಮಸಾಲಾಗಳನ್ನು ತಯಾರಿಸುವುದರಿಂದ ಪ್ರಾರಂಭಿಸಿ ಬಜ್ಜಿ ಮತ್ತು ಪಕೋಡಾ ತಯಾರಿಸುವವರೆಗೆ ಎಲ್ಲವನ್ನೂ ಕಲಿಯುವೆವು. ಎಲ್ಲರ ಪ್ರಿಯವಾದ ಬಿರಿಯಾನಿ ಹಾಗೂ ರುಚಿಯಾದ ಚೌಮೀನ್ ಅನ್ನು ಶುರುವಿನಿಂದಲೇ ತಯಾರಿಸುವುದನ್ನು ಕಲಿಯುವೆವು. ತಾಯಿ ಸ್ಯಾಂಡ್ವಿಚ್, ಬರ್ಗರ್, ಮೆಣಸಿನಕಾಯಿ, ಫ್ರೆಂಚ್ ಫ್ರೈಸ್ ಇತ್ಯಾದಿ ತ್ವರಿತ ಉಪಹಾರ ಪದಾರ್ಥಗಳನ್ನು ತಯಾರಿಸುವುದನ್ನು ನಾವು ಕಲಿಯುವೆವು. ಮತ್ತು ಸ್ವಾದಿಷ್ಟವಾದ ಮಾಂಸಾಹಾರಿ ಭಕ್ಷ್ಯಗಳನ್ನು ಹೇಗೆ ಮರೆತು ಹೋಗಬಹುದು. ಕೋಳಿ ಮಾಂಸ ಮತ್ತು ಮೊಟ್ಟೆಯ ಬಳಕೆಯಿಂದ ರುಚಿಕರವಾದ ಅಡುಗೆ ಪದ್ಧತಿಗಳನ್ನು ಸಹ ಕಲಿಯುವೆವು. ತುಂಬ ಎಕ್ಸೈಟಿಂಗ್ ಆಗಿದೆ. ಯಾವಾಗಲೂ ಈ ಎಲ್ಲ ಆಹಾರ ಪದಾರ್ಥಗಳನ್ನು ಮಾಡೋದು ಕಲ್ತ್ಕೋಬೇಕಂತ ಇತ್ತು. ಆ್ಯಂಡ್ ಅವನ್ನ ಸೆಲ್ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಆದರೆ ಇದನ್ನು ಹೇಗೆ ಪ್ಯಾಕ್ ಮಾಡೋದು, ಸ್ಟೋರ್ ಮಾಡೋದು, ಅದ್ರ ಬಗ್ಗೆ ಕೂಡ ಇಲ್ಲಿ ಕಲ್ತ್ಕೊಂತೀವ. ಹೌದು, ಅದು ಈ ಪಾಠದ ಅತ್ಯುತ್ತಮ ಭಾಗವಾಗಿದೆ. ನೀವು ಈ ರೆಸಿಪಿಗಳನ್ನು ಕಲಿಯುವ ಮಾತ್ರವಲ್ಲ, ಆಹಾರ ಕೌಂಟರನ್ನು ಸುದೀರ್ಘವಾಗಿ ಹೇಗೆ ನಡೆಸಲು ಎಂಬುದನ್ನು ಕಲಿಯುವಿರಿ. ಬಳಸಿದ ಎಣ್ಣೆಯನ್ನು ಸರಿಯಾಗಿ ಎಸೆದುಹಾಕುವ ವಿಧಾನ, ತಲೆಗೆ ಹಾಕುವ ಮುಡುಪು ಹಾಗೂ ಕೈಗೆ ಧರಿಸುವ ಕೈಗವಸುಗಳಂತಹ ಸುರಕ್ಷತಾ ಕ್ರಮಗಳ ಬಗ್ಗೆ ನಾವು ಕಲಿಯುವೆವು. ಆಹಾರ ವಿಷಬಾಧೆ, ಸಂರಕ್ಷಕ ಪದಾರ್ಥಗಳು ಮತ್ತು ಅನುಮತಿತ ಸುವಾಸನೆಗಳ ಬಗ್ಗೆ ಜಾಗೃತಿ ಹೊಂದುವೆವು. ಕೊನೆಗೆ ಸಂಪೂರ್ಣ ಅರಿವು ಪಡೆಯಲು ಮತ್ತು ನಿಮ್ಮ ಆಹಾರ ಕೌಂಟರನ್ನು ಉತ್ತಮವಾಗಿ ನಡೆಸಲು ಆಹಾರ ಭದ್ರತಾ ಮತ್ತು ಪ್ರಮಾಣಿತಾಧಿಕಾರ ಸಂಸ್ಥೆಯ ಪಾತ್ರದ ಬಗ್ಗೆ ಹಾಗೂ ಆಹಾರ ವ್ಯರ್ಥದ ಪ್ರಮಾಣವನ್ನು ಹೇಗೆ ಕಡಿಮೆ ಮಾಡಬೇಕು ಮತ್ತು ಅವುಗಳ ಶೆಲ್ಫ್ ಲೈಫ್ ಅನ್ನು ಹೇಗೆ ಹೆಚ್ಚಿಸಬೇಕು ಎಂಬುದನ್ನು ನೀವು ಕಲಿಯುವಿರಿ. ಈಗ ನನಗೆ ಕಾನ್ಫಿಡೆನ್ಸ್ ಬರ್ತಾ ಇದೆ ಈ ಬಿಸ್ನೆಸ್ ಐಡಿಯಾ ಮೇಲೆ. ಧನ್ಯವಾದಗಳು. ಇದು ಕೇಳಲು ಸಂತೋಷವಾಗಿದೆ. ನೀವು ಇಷ್ಟಪಡುವ ಕೆಲಸವನ್ನು ನಿಮ್ಮ ನಿವಾಸದ ಬಳಿಯೇ ಮಾಡಿ ಆದಾಯ ಸಂಪಾದಿಸಲು ಇದು ಉತ್ತಮ ಮಾರ್ಗವಾಗಬಹುದು. ಅತ್ಯುತ್ತಮ ವಿಷಯವೆಂದರೆ ನೀವು ಇರುವ ಸ್ಥಳದಿಂದಲೇ ಪ್ರಾರಂಭಿಸಬಹುದು ಮತ್ತು ಚಿಕ್ಕದಾಗಿ ಆರಂಭಿಸಬಹುದು ಸಹ. ಸ್ಟಾರ್ಟ್ ಮಾಡೋದಕ್ಕೆ ನನಗೆ ಕಾಯಕ್ಕಾಗೋದಿಲ್ಲ. ರೆಸಿಪೀಸ್ನ ಮೆಮೊರೈಸ್ ಮಾಡ್ಕೋಬೇಕು. ಇಲ್ಲ, ನಿನಗೆ ಏನನ್ನು ನೆನಪಿನಲ್ಲಿ ಇಡಬೇಕಾಗಿಲ್ಲ, ಏಕೆಂದರೆ ನೀನು ಯಾವಾಗ ಬೇಕಾದರೂ ಅಧ್ಯಾಯಗಳನ್ನು ಪುನರ್ಪಡೆಯಬಹುದು ಮತ್ತು ನಿನ್ನದೇ ಆದ ವೇಗದಲ್ಲಿ ಕಲಿಯಬಹುದು. ನೀನು ನೋಟ್ಸ್ ಕೂಡ ತಯಾರಿಸಬಹುದು ಮತ್ತು ಯಾವಾಗ ಬೇಕಾದರೂ ಎಲ್ಲಿ ಬೇಕಾದರೂ ಅಧ್ಯಾಯಗಳಿಗೆ ತಿರುಗಿ ನೋಡುವ ಮೂಲಕ ತ್ವರಿತ ಪುನರವಲೋಕನ ಮಾಡಬಹುದು. ಈಗಲೇ ಶುರು ಮಾಡೋಣ. ಇನ್ನು ನನಗೆ ಕಾಯಕ್ಕಾಗೋದಿಲ್ಲ, ಯಾಕಂದರೆ ಎಲ್ಲ ಮಸಾಲ ಹವಾ ನಡೀತಾ ಇದೆ. ಹೌದು, ಖಚಿತವಾಗಿ. ನಾವು ನಿಮ್ಮದೇ ಆದ ಆಹಾರ ಸ್ಟಾಲ್ ನಡೆಸುವ ಪಾಠವನ್ನು ಪ್ರಾರಂಭಿಸೋಣ. ಆದ್ದರಿಂದ ರೆಡಿ, ಸೆಟ್, learn.